ಸರ್ಕಾರದ ಯೋಜನೆಗಳು ಕೇವಲ ಕಾಗದಕ್ಕೆ ಸೀಮಿತವಾಗದೆ ನೇರವಾಗಿ ರೈತರ ಮನೆ ಬಾಗಿಲಿಗೆ ತಲುಪಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು. ಮಹಾಂತೇಶ್ ನಗರದಲ್ಲಿ ವಿಶೇಷ ಪಶು ವೈದ್ಯಕೀಯ ಆಸ್ಪತ್ರೆ ಆವರಣದಲ್ಲಿ ನಡೆದ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆ ಹಾಗೂ ಪಶುಗಳ ಕಾಲುಬಾಯಿ ರೋಗದ FMD 9ನೇ ಹಂತದ ಲಸಿಕಾ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ರೈತ ಪ್ರಗತಿಶೀಲರಾದರೆ ಗ್ರಾಮ, ಜಿಲ್ಲೆ, ರಾಜ್ಯ ಹಾಗೂ ದೇಶವು ಅಭಿವೃದ್ಧಿ ಹೊಂದುತ್ತದೆ. ಪಶುಗಳು ಆರೋಗ್ಯವಾಗಿದ್ದರೆ ಮಾತ್ರ ರೈತ ಸಂತೋಷವಾಗಿರುತ್ತಾನೆ ಎಂದು ಅವರು ಹೇಳಿದರು. ಯೋಜನೆಗಳು ನೇರವಾಗಿ ರೈತರನ್ನು ತಲುಪಲು ಪಶು ಸಖಿ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಎಂದು ಕೂಡ ಅವರು ತಿಳಿಸಿದರು. ಪಶು ಸಂವರ್ಧನೆ ಹಾಗೂ ಹೈನುಗಾರಿಕೆ ಮಹಿಳೆಯರ ಸ್ವಾವಲಂಬನೆಗೆ ಸಹಾಯಕವಾಗಿದ್ದು ಅನೇಕ ಮಹಿಳೆಯರು ಈ ಕ್ಷೇತ್ರದಿಂದ ಜೀವನ ನಿರ್ಮಿಸಿಕೊಳ್ಳುತ್ತಿದ್ದಾರೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು. ಈ ವೇಳೆ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಅವರ ಕಾರ್ಯವನ್ನು ಅವರು ಶ್ಲಾಘಿಸಿ ಅವರನ್ನು ಕ್ರಿಯಾಶೀಲ ಸಚಿವರೆಂದು ಪ್ರಶಂಸಿಸಿದರು. ನಾನು ವೆಂಕಟೇಶ್ ಅಣ್ಣನವ್ರು ಮಾತನಾಡ್ತಾ ಇದ್ದೀವಿ. ಶಿಲ್ಪಾ ನಾಗ್ ಅವರು ಹೇಳಿದ್ರು, ಬಹಳಷ್ಟು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುಂದರವಾದಂತ, ಅಚ್ಚುಕಟ್ಟಾದಂತ, ಶಿಸ್ತುಬದ್ಧದಿಂದ ಕೂಡಿದಂತ ಪಶು ಸಂಗೋಪನಾ ಇಲಾಖೆಯಿಂದ ಇನ್ನೊಂದು ಅದ್ಭುತವಾದಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಎಲ್ಲ ಅಧಿಕಾರಿಗಳಿಗೆ, ಆಯೋಜನೆ ಮಾಡಲಿಕ್ಕೆ ಸಹಾಯ ಸಹಕಾರ ಮಾಡಿದಂಥವ್ರು ಎಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಅರ್ಥಪೂರ್ಣವಾಗಿ ಈ ಇಲಾಖೆ ಮತ್ತು ಈ ಇಲಾಖೆಯ ವೈದ್ಯರು ಯಾವ ಮಟ್ಟಿಗೆ ಸೇವೆಯನ್ನ ಮಾಡ್ತಾರೆ, ಯಾರಿಗೆ ಸೇವೆಯನ್ನ ಮಾಡ್ತಾರೆ ಅಂತ ಬಹಳಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಇಲ್ಲಿ ಬಂದಂತ ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಪಶು ಸಂಗೋಪನಾ ಇಲಾಖೆ ಅಥವಾ ಏನು ನಾವು ದನ, ಕರು, ಆಕಳು, ಹಸು ಅಂತ ಏನು ಹೇಳ್ತೀವಿ, ಅದಕ್ಕೆ ಬಹಳಷ್ಟು ತೀರಾ ಹತ್ತಿರದ ಸಂಬಂಧ ನಮ್ಮ ಮಹಿಳೆಯರ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಯಾಕಂತಂದ್ರೆ ಹೈನುಗಾರಿಕೆ, ಹಾಲು ಉತ್ಪಾದನೆ ಒಂದು ನಮ್ಮ ರೈತರಿಗೆ ಒಂದು ಆರ್ಥಿಕ ಸಹಾಯ ಸಹಕಾರ ನೀಡೋದ್ರಲ್ಲಿ ಎತ್ತಿದ ಕೈ ಯಾವುದಾದ್ರೂ ಇದ್ರೆ ಅದು ಹೈನುಗಾರಿಕೆ. ಅದಕ್ಕೆ ನಮ್ಮ ಮಹಿಳೆಯರು ಈ ಹೈನುಗಾರಿಕೆ ಉತ್ಪಾದನೆಯಲ್ಲಿ ರೈತರಾಗಿರ್ಬೋದು, ನಮ್ಮ ಮಹಿಳಾ ರೈತರಾಗಿರ್ಬೋದು ಬಹಳಷ್ಟು ಕೈಯನ್ನ ಜೋಡಿಸಿದ್ದಾರೆ. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ನಾವು ಸೂಚಕವಾಗಿ ಇವತ್ತು ಬೆಳಗಾವಿಯಿಂದ ಈ ಒಂದು ಲಸಿಕಾ ಕಾಲುಬಾಯಿ ರೋಗಕ್ಕೆ ಲಸಿಕೆಯನ್ನ ಇವತ್ತಿನಿಂದ ಶುರು ಮಾಡಿದ್ದೇವೆ. ರೈತರಿಗೆ ಆಶ್ರಯದಾತ ಆಗಿರೋದೇ ಇವು ದನ, ಕರುಗಳು. ನಾವು ಹೇಳ್ತೀವಿ ಈ ಕಡೆ ನಮ್ಮ ಹೋರಿ, ಕೋಣ ಇವೆಲ್ಲ ನಮಗೆ ಆಶ್ರಯ. ಮೇಕೆ, ಕುರಿ, ಕೋಳಿಗಳು ಇವು ಎಲ್ಲನೂ ಚೆನ್ನಾಗಿ ಕರ್ಕೊಂಡು ಹೋಗೋದು, ಆರೋಗ್ಯವಂತಾಗಿ ನೋಡ್ಕೊಳ್ಳೋದು ಸರ್ಕಾರದ ಒಂದು ಆಶಯ. ಮತ್ತು ಸರ್ಕಾರದ ಅನೇಕ ಯೋಜನೆಗಳು ಕೂಡ ರೈತರ ಪರವಾಗಿ ಮತ್ತು ಪಶುಗಳ ಪರವಾಗಿ ನಾವು ಇವತ್ತು ರೂಪಿಸ್ತಾ ಇದ್ದೇವೆ. ಅದರಲ್ಲೂ ನಮ್ಮ ಮಹಿಳೆಯರನ್ನ ನಾವು ಪಶು ಸಖಿ ಅಂತ ನಾವು ಮಾಡಿದ್ದೇವೆ. ಬಹಳಷ್ಟು ಜನರನ್ನ ನಾನು ಪಶು ಸಖಿಯರನ್ನ ಭೇಟಿಯಾಗಿದ್ದೇನೆ. ನಿಮ್ಮ ಕೆಲಸಗಳನ್ನು ಕೂಡ ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀನಿ, ನಾನು ಶ್ಲಾಘನೆಯನ್ನು ಕೂಡ ಮಾಡಿದ್ದೇನೆ. ಮತ್ತು ಇನ್ನೂ ಒಬ್ರು ಹೇಳಿದ್ರು, ಪಂಚಾಯತಿಗೆ ಒಬ್ರು ಮೈತ್ರಿ ಅಂತ. ಮೈತ್ರಿ ಅಂತಂದ್ರೆ ಗೆಳತಿಯರು. ಸೊ ನಿಮ್ಮೆಲ್ಲ ಕೆಲಸಗಳು ಕೂಡ, ಯಾಕಂತಂದ್ರೆ ಸರ್ಕಾರದ ಯೋಜನೆಗಳು ಬರೀ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು. ಸರ್ಕಾರದ ಯೋಜನೆಗಳು ರೈತರ ಮನೆ ಬಾಗಿಲವರೆಗೂ ಮುಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೈತ್ರಿ ಮತ್ತು ಪಶು ಸಖಿಯನ್ನ ಮಾಡಿ ರೈತರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಯನ್ನ ಮಾಡಲಿಕ್ಕೆ ನಾವು ಸಹಕಾರವನ್ನ ಕೊಟ್ಟಿದ್ದೇವೆ. ಇವತ್ತು ರೈತ ಬೆಳೆದ್ರೆ ಆ ಗ್ರಾಮ ಹಸನಾಗಿ ಬೆಳೆಯುತ್ತೆ, ಗ್ರಾಮ ಬೆಳೆದ್ರೆ ತಾಲೂಕು, ತಾಲೂಕು ಬೆಳೆದ್ರೆ ಜಿಲ್ಲೆ, ಜಿಲ್ಲೆ ಬೆಳೆದ್ರೆ ರಾಜ್ಯ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ರೈತ ಯಾವಾಗಿದ್ರೂ ಕೂಡ ಸಂತೋಷದಿಂದ ಇರಬೇಕು. ರೈತ ಯಾವಾಗ ಸಂತೋಷದಿಂದ ಇರ್ತಾನೆ ಅಂತಂದ್ರೆ ತಾನು ಸಾಕಿದಂತ ಪಶುಗಳು ಆರೋಗ್ಯವಂತಾಗಿರ್ಬೇಕು. ಸೊ ಈ ಆರೋಗ್ಯವಂತ ಆಗಿ ಇರ್ಲಿಕ್ಕೆ ನಮ್ಮ ಪಶು ಅಧಿಕಾರಿಗಳು ಕಾಲ ಕಾಲಕ್ಕೆ ಏನೇನು ಸರ್ಕಾರದಿಂದ ಲಸಿಕೆಗಳ ಕಾರ್ಯಕ್ರಮಗಳಿರ್ಬೋದು, ಸರ್ಕಾರದಿಂದ ಬಂದಂತ ಯೋಜನೆಗಳಿರ್ಬೋದು, ಕಾಲ ಕಾಲಕ್ಕೆ ನಮ್ಮ ರೈತರನ್ನ ನಮ್ಮ ಸಖಿಯರ ಮುಖಾಂತರ, ಮೈತ್ರಿಗಳ ಮುಖಾಂತರ ಎಜುಕೇಟ್ ಮಾಡ್ತಾ ಇದ್ದೀವಿ. ಬಂಧುಗಳೇ, ವೆಂಕಟೇಶ್ ಅಣ್ಣನವರು ಈ ಇಲಾಖೆಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ನಾನು ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಒಟ್ಟಾರೆಯಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ತೀವಿ. ಈ ಇಲಾಖೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಇಟ್ಕೊಂಡಂತ ಮಂತ್ರಿ ಯಾರಾದ್ರೂ ಇದ್ರೆ ಅದು ವೆಂಕಟೇಶ್ ಅಣ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಬಹಳಷ್ಟು ತಿಳ್ಕೊಂಡಿದ್ದಾರೆ. ರೈತರ ಸಮಸ್ಯೆಗಳು, ಪಶುಗಳ ಸಮಸ್ಯೆಗಳು ಮತ್ತು ಯಾವಾಗಿದ್ರೂ ಕೂಡ ತಮ್ಮ ಇಲಾಖೆಗೆ ಮತ್ತು ಈ ಒಂದು ಕಾರ್ಯಕ್ರಮಗಳಿಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಯಾವತ್ತೂ ಕ್ಯಾಬಿನೆಟ್ನಲ್ಲಿ ಆಕ್ಟಿವ್ ಆಗಿ ಮಾತನಾಡ್ತಾ ಇರ್ತಾರೆ. ಬಂಧುಗಳೇ, ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ರೈತ ಸಮೃದ್ಧಿಯತ್ತ ಹೋಗಬೇಕು, ಗ್ರಾಮಗಳು ಆರ್ಥಿಕತೆಯಲ್ಲಿ ಸಮೃದ್ಧಿಯತ್ತ ಸಾಗಬೇಕು. ಇವೆಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧ ನಮ್ಮ ಪಶು ಸಂಗೋಪನಾ ಇಲಾಖೆ ಕೂಡ ಇವತ್ತು ಕೈ ಜೋಡಿಸಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಡೀ ರಾಜ್ಯಾದ್ಯಂತ ಹಳ್ಳಿಗಳಿಗೆ ಹೋಗಿ ನಮ್ಮ ಪಶು ಅಧಿಕಾರಿಗಳು, ಪಶು ವೈದ್ಯರು ಈ ಒಂದು ಪಶುಗಳಿಗೆ ಲಸಿಕೆ ಹಾಕೋದ್ರ ಮುಖಾಂತರ ಕಾಲುಬಾಯಿ ರೋಗವನ್ನ ತಡೆಗಟ್ಟಲಿ ಅನ್ನುವಂಥ ಒಂದು ಮಾತನ್ನ ತಮಗೆ ಹೇಳ್ತಾ, ಇನ್ನೊಮ್ಮೆ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸಿ. ಇದೇ ಸಂದರ್ಭದಲ್ಲಿ ಅನೇಕ ಮಾನ್ಯವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮವನ್ನು ಬೆಳಗಾವಿಯಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಆದ ನಂತರ ಇಡೀ ರಾಜ್ಯದಲ್ಲಿ ಈ ಜಾನುವಾರುಗಳಿಗೆ ರಾಸುಗಳನ್ನು ಈ ಕಾಲುಬಾಯಿ ರೋಗದಿಂದ ಮುಕ್ತ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಟ್ಟಿದೆ. ಕಳೆದ ಸಾರಿ ಕೂಡ ಮೈಸೂರು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಇಲಾಖೆಯಿಂದ ಮಾಡುವಂಥ ಪ್ರಯತ್ನ ಆಗಿದೆ. ಪ್ರತಿ ವರ್ಷ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡೋ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಬಹುದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ ಸುಮಾರು ನಮ್ಮ ಅಂಕಿಅಂಶ ಪ್ರಕಾರ ಅದು ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅತ್ಯಂತ ಹೆಚ್ಚು ಸಂಖ್ಯೆ ಹೊಂದಿರುವಂಥ ನಮ್ಮ ಜಿಲ್ಲೆ. ಇಲಾಖೆಯಿಂದ ಭಾಳಷ್ಟು ಅದಕ್ಕೆ ಕಾಯಕಲ್ಪ ಕೊಡುವಂಥ ಅವಶ್ಯಕತೆ ಇವತ್ತಿನ ದಿನಗಳಿದೆ. ನಾವು ಮನುಷ್ಯರಾದರೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ಬೋದು, ನಮ್ಮ ನೋವನ್ನು ಬೇರೆಯವ್ರಿಗೆ ಹೇಳ್ಬೋದು. ಆದರೆ ಒಂದು ಪಶು ಪ್ರಾಣಿ ಬಹುಶಃ ಹೇಳಲಿಕ್ಕೆ ಆಗೋಲ್ಲ. ನಾವೇ ಅದನ್ನು ಅತ್ಯಂತ ಕಾಳಜಿ ವಹಿಸಬೇಕು, ಅದನ್ನು ಗುರುತಿಸಬೇಕು, ಯಾವ ರೋಗಿದೆ, ಅದಕ್ಕೆ ಏನು ಅವಶ್ಯಕತೆ ಇದೆ ಸಕಾಲಕ್ಕೆ ಕೊಡುವಂಥ ಪ್ರಯತ್ನ ಈ ಇಲಾಖೆ ಆಗೋದು ಭಾಳ ಮಹತ್ವದ ಇಲಾಖೆ. ಅತ್ಯಂತ ಒಳ್ಳೆಯ ಇಲಾಖೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬೇರೆ ಇಲಾಖೆಲ್ಲ ನಾವು ಹೇಳಿ ಕೇಳಿ ತಗೋಬೋದು. ಇದೊಂದು ಇಲಾಖೆ ಮಾತ್ರ ಅವರೇ ಹೋಗಿ ಐಡೆಂಟಿಫೈ ಮಾಡಬೇಕು. ರೈತರು ಹೇಳುವಂಥ ವರದಿಯಿಂದ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡುವಂಥ ಇಲಾಖೆ. ಅದಕ್ಕಾಗಿ ಇನ್ನೂ ನಮ್ಮ ಮಾನ್ಯ ಮಂತ್ರಿಗಳ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಅದಕ್ಕೆ ಕಾಯಕಲ್ಪ ಕೊಡಬೇಕಾಗಿದೆ, ಹೆಚ್ಚು ಟೆಕ್ನಾಲಜಿ ತರಬೇಕಾಗಿದೆ. ಇನ್ನು ಬಹುಶಃ ನಮ್ಮಲ್ಲಿ ವೈದ್ಯರ ಕೊರತೆ ಇದೆ. ಅದು ಕೂಡ ನಮ್ಮ ಜಿಲ್ಲೆಗೆ ವಿಶೇಷವಾದ ಹೊಸ ಆಸ್ಪತ್ರೆಗಳನ್ನ ಕೊಡುವ ಮೂಲಕ ರೈತರಿಗೆ ನೆರವಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇದ್ದು ಮಾತನ್ನ ಸಚಿವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಾನು. ನಮ್ದು ಹೆಂಗೆ ಜೀವನ ಇದೆ, ಪಶುದ ಜೀವನ ಇದೆ. ನಮ್ಮ ಆರೋಗ್ಯ ಸಲುವಾಗಿ ನಾವು ಹೆಂಗೆ ಕಾಳಜಿ ತಗೋತೀವಿ, ನಮ್ಮ ಪರವಾಗಿ, ನಮ್ಮ ಫ್ಯಾಮಿಲಿ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ, ಹಂಗೆ ಪಶುದಿಕೆಯನ್ನು ನಾವು ಮಾಡಬೇಕು. ಅವ್ರಿಗೆ ಆರೋಗ್ಯದ ಕಾಳಜಿಯನ್ನು ತಗೋಬೇಕು. ಈಗ ಬಿಸಿಲದ ದಿವಸ ಇದೆ, ಸಮರ್ ಇದೆ, ನೀರು ಕೊಡ್ತಾ ಇರ್ತೈತಿ ಎಲ್ಲ ಕಡೆ. ಪಶುಗೆ ಯಾವಾಗಲೂ ನೀರು ಕೊರತೆ ಆಗಬಾರ್ದು. ಒಳ್ಳೆ ನಾವು ನೋಡ್ಬೇಕಂದ್ರೆ ನಾವೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ. ಮತ್ತು ವೆಂಕಟೇಶನ್ ನನಗೆ ಇಷ್ಟು ದೊಡ್ಡ ಕಾರ್ಯಕ್ರಮ, ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದು ಅವ್ರಿಗೆ ಅಭಿನಂದನೆ ಇರ್ತದೆ. ನಮಗೆ ಕರೆದು ಸನ್ಮಾನ ಮಾಡಿಕೊಟ್ಟಿದ್ದಾರೆ, ಅದರಿಗೆ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಸಚಿವ ಕೆ ವೆಂಕಟೇಶ್, ಶಾಸಕರಾದ ಆಸಿಫ್ ಸೇಠ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನುಗುರಾಗೆ.